ಇಡೀ ವಿಶ್ವಕ್ಕೆ ಲ್ಯಾಂಡ್ಸ್ಕೇಪಿನಲ್ಲಿ ಅದ್ಭುತಗಳನ್ನ ಮಾಡಿ ತೋರಿಸಿರುವ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋದ್ರೆ ಅವರ ಕೆಲಸದ ವೈಖರಿ ಏನು ಅನ್ನೋದನ್ನ ನೀವು ನೋಡಬಹುದು. ಆದ್ರೆ ನಮ್ಮ ಖುಷಿ ಏನಂದ್ರೆ ಅವರು ನಮ್ಮ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಕೃಷ್ಣ ಚವ್ಹಾಣ್ ನಮ್ಮ ಜೊತೆ ಇದ್ದಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಂದಿರಿ. ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ. ಅಲ್ಲಿ ಫಸ್ಟ್ ಎಂಟ್ರಿ ಮಾಡಿದಾಗ ಯಾವುದು ಗಿಡ ಅಂತದೇನಿಲ್ಲ. ನಾವು ಮತ್ತೆ ಅವರಿಂದ 50-100 ವರ್ಷ ಹಿಂದೆ ಇದ್ದೀವಿ. ಭಾರತ ದೇಶವನ್ನೇ ಬೇರೆ ದೇಶದವ್ರು ನೋಡಬಹುದು. 24 ಗಂಟೆಯಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ನ ಮಾಡಬಹುದು, ಅದು 5 ಎಕರೆ. ಅದೇ ಚಾಲೆಂಜ್ ನಮ್ಮಲ್ಲಿ ಇದೆ ಮೇಡಮ್. ಇಂಡಿಯಾದಿಂದ ಭೂತಾನಿಗೆ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಸ್ಟೇಟಸ್ ಆಫ್ ಹಾರ್ಟಿಕಲ್ಚರ್ ಗಾರ್ಡನ್ ಏನಂತ ಅನ್ನೋದು ಭೂತಾನಿಗೆ ರಿಪ್ರೆಸೆಂಟ್ ಮಾಡಿದ್ವಿ ಮೇಡಮ್. ಕೃಷಿ ಭೂಮಿ ಅಂತ ಹೇಳಿದ್ರೆ ನಿಮ್ಗೆ ಇಸ್ರೇಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಕಾಣೋದೇ ಗಿಡ, ಹೂವು, ಆರ್ಕಿಡ್ಸ್, ಹೆಲಿಕೋನಿಯಾಸ್, ಬೇರೆ ಬೇರೆ ಜಪನೀಸ್ ಅವರು ಆ ಮರಗಳನ್ನು ಹೇಗೆ ಪ್ರಿಸರ್ವ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಆದಂತ ದೊಡ್ಡ ಮಷೀನ್ಸ್ ಮೇಡಮ್. ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ರೋಡ್ ಮಾಡೋರು ಕಾಂಟ್ರಾಕ್ಟರ್ ಎಲ್ಲ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್. ಭಾರತೀಯರ ಸಮಸ್ಯೆ ಏನೋ 100 ವರ್ಷಗಳ ಇತಿಹಾಸ ಇರೋ ಮರ ಬೆಳೆದಿದೆ ಅಂತ ಹೇಳಿದ್ರೆ ಅದನ್ನ ರೋಡ್ ಹಾಕಬೇಕು ಅಂದ್ರೆ ಯೋಚನೆ ಮಾಡದೆ ಅದನ್ನ ಕಿತ್ತು ಬಿಸಾಕ್ತಾರೆ. ಕಾಂಕ್ರೀಟ್ ಜಂಗಲ್. ಸ್ಟೇಟ್ ಅಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಏರ್ಪೋರ್ಟ್ಸ್ ಇದಾವೆ, ಆ ಏರ್ಪೋರ್ಟ್ ಅನ್ನೇ ಬೆಂಗಳೂರು ಏರ್ಪೋರ್ಟ್ ಆಗಿ ಮಾಡಬಹುದಲ್ಲ. ಭಾರತಕ್ಕೆ ಅರಣ್ಯ ಆಗ್ಲಿ ಗಾರ್ಡನ್ ಆಗ್ಲಿ ಇದರ ಮೌಲ್ಯಗಳನ್ನ ನಾವು ಕಲಿಸ್ಲಿಲ್ಲ ಅಂದ್ರೆ ಇದನ್ನ ಸಫರ್ ಆಗೋದು ಮುಂದಿನ ಜನರೇಷನ್. ಕಂಡೀಷನ್ಸ್ ಯಾರು ಹೂವನ್ನು ಕೀಳ್ತಾರೆ, ಯಾರು ಪ್ಲಾಂಟ್ ಅನ್ನು ಟಚ್ ಮಾಡ್ತಾರೆ, ಡೈರೆಕ್ಟ್ ಅವ್ರದ್ದು ಫೋಟೋ ಸಮೇತ ಫೈನ್ ಕಟ್ಟಿ ಸೀದಾ ಅವರಿಗೆ ಇದು ಮಾಡ್ತಾರೆ.